ವೆಲ್ಕಮ್ ಟು ದ ಗಣೇಶ್ ವಿಡಿಯೋನ ಲಾಸ್ಟಲ್ಲಿ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾದು ಮೊದಲನೇ ಮ್ಯಾಚು ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ. ಇಲ್ಲಿ ಹೋಮ್ ಗ್ರೌಂಡ್ ಏನಿಲ್ಲ ಗುರು, ಇದು ದುಬೈಲಿ ಮ್ಯಾಚ್ ನಡೀತಿತ್ತು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170-300 ಹೊಡಿತಾರೆ ಅಂದ್ಕೊಂಡಿದ್ದೆ. ಇಲ್ಲಿ ಟಾಸ್ ಗೆದ್ಬಿಟ್ಟು ಬಾಂಗ್ಲಾದೇಶ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು, ನಾನೇನೋ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ ಗುರು. ಪವರ್ ಪ್ಲೇಲಿ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ ಟೀಮು ಚೇಂಜ್ ಇತ್ತು. ನಾನು ಹೇಳಿದೆ ನೀವು ಪ್ರಿವ್ಯೂ ವಿಡಿಯೋದಲ್ಲಿ ನೋಡಿದರೆ ಟೀಮು ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ನೋದಕ್ಕಿಂತ ಇಲ್ಲಿ ಹರ್ಷದ್ ಸಿಂಗು ಮತ್ತು ವರುಣ್ ಚಕ್ರವರ್ತಿನ ಆಡಿಸ್ಲಿಲ್ಲ. ಆ ಜಾಗಕ್ಕೆ ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾನ ಆಡಿಸಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಫಸ್ಟ್ನೇ ಓವರಲ್ಲಿ ಶಮಿ ಅವರು 1 ವಿಕೆಟ್ ತಗೊಟ್ರು. 2ನೇ ಓವರಲ್ಲಿ 1ನೇ ವಿಕೆಟ್, ಆಲ್ಮೋಸ್ಟ್ 2ನೇ ಓವರಲ್ಲಿ 4ನೇ ವಿಕೆಟ್ ಆಗ್ಬಿಟ್ಟಿತ್ತು. ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ ಅಂದರೆ ಒಂದು ಲೆವೆಲ್ಗೆ ಪಾರ್ಟ್ನರ್ಶಿಪ್ ಬತ್ತು. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ಅವರು ಒಟ್ಟಿನಲ್ಲಿ ಏನು ಗುರು ಇವರು ಮೇನು ಇಲ್ಲಿ ಪವರ್ ಪ್ಲೇ ಮುಗಿಯೋ ತನಕನೂ ಸಿಕ್ಕಾಪಟ್ಟೆ ರನ್ಗಳು ಹೋಯ್ತಿತ್ತು. ಒಂದು ಲೆವೆಲ್ಗೆ ಫಸ್ಟ್ನೇ ಓವರಲ್ಲಿ ರನ್ ಬರಲಿಲ್ಲ. ಆಮೇಲೆ ಮಿಡಲ್ ಓವರಲ್ಲಿ ಏನು ರನ್ ವಿಕೆಟೇ ತೆಗಿಲಿಲ್ಲ. ಲಾಸ್ಟ್ ಓವರಲ್ಲಿ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಬಾಂಗ್ಲಾದೇಶರು ಒಂದು ಲೆವೆಲ್ಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ನಾನೇನೋ ಒಂದು 250 ಹೊಡಿತಾರೆ ಅಂದರೆ ಇವರು ಬರೀ 230 ಹೊಡೆದ್ರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಮೊಹಮ್ಮದ್ ಶಮಿ 200 ವಿಕೆಟ್ನ ತೆಗೆದ್ರು. ಒಟ್ಟಿನಲ್ಲಿ ಟೋಟಲಾಗಿ 200 ವಿಕೆಟ್ನ ತೆಗೆದ್ರು. ಈ ಮ್ಯಾಚಲ್ಲಿ ನೋಡೋದಾದರೆ 5 ವಿಕೆಟ್ ತೆಗೆದ್ರು. ಹರ್ಷಿತ್ ರಾಣಾ 3 ಕ್ರೂಷಿಯಲ್ ವಿಕೆಟ್ಗಳು ತೆಗೆದ್ರು. ಅಕ್ಷಯ್ ಪಟೇಲ್ 2 ವಿಕೆಟು. ಮೇನು ಇಲ್ಲಿ ರವೀಂದ್ರ ಜಡೇಜಾ ಮತ್ತು ಅಂತ ಹೇಳ್ಕೊಳ್ಳೋ ರನ್ನು ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ರು. ಹಾರ್ದಿಕ್ ಪಾಂಡ್ಯನೂ ರನ್ನು ಓಡಿಸ್ಕೊಡ್ಲಿಲ್ಲ. ಒಟ್ಟಿನಲ್ಲಿ ವಿಕೆಟ್ಗಳು ತೆಗಿಲಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಮೇನ್ ಮೊಹಮ್ಮದ್ ಶಮಿ ಸೀರೀಸಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂದರು. ಇಲ್ಲಿ ಚಾಂಪಿಯನ್ ಟ್ರೋಫಿಲಿ ಚೆನ್ನಾಗಿ ಆಡಿದ್ರು ಅನ್ಬೋದು. ಇನ್ನೊಂದು ಮಿಸ್ ಆಗಿದೆ ಅಂದರೆ ಇಲ್ಲಿ ಅಕ್ಷಯ್ ಪಟೇಲು ಇಲ್ಲಿ 3 ವಿಕೆಟ್ನ ತೆಗಿತಿದ್ರು, ಹ್ಯಾಟ್ರಿಕ್ ವಿಕೆಟ್ನ ತೆಗಿತಿದ್ರು. ರೋಹಿತ್ ಶರ್ಮಾ ಮಿಸ್ ಆಗಿ ಅದು ಕ್ಯಾಚ್ನ ಬಿಟ್ಟರು ಹೊರತು ಒಟ್ಟಿನಲ್ಲಿ ಅದು ಒಂದೊಳ್ಳೆ ದಾಖಲೆ ಆಯ್ತಿತ್ತು. ಒಟ್ಟಿನಲ್ಲಿ ಹ್ಯಾಟ್ರಿಕ್ ವಿಕೆಟ್ನ ಇವರು ತೆಗಿಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಎಷ್ಟು 1 ಓವರಲ್ಲಿ 2 ವಿಕೆಟ್ ತೆಗೆದ್ರು, ಮಿಸ್ ಆಯಿತು ಹೊರತು. ಒಟ್ಟಿನಲ್ಲಿ ಇಂಡಿಯಾ ಒಂದೊಳ್ಳೆ ಬೌಲಿಂಗು ಮತ್ತು ಫೀಲ್ಡಿಂಗು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಟಾಸ್ ಏನಾದ್ರು ಮ್ಯಾಟ್ರ್ ಆಯಿತು ಅಂದರೆ ಒಂಚೂರು ಮ್ಯಾಟ್ರ್ ಆಯಿತು. ಒಟ್ಟಿನಲ್ಲಿ ಬಾಂಗ್ಲಾದೇಶರು ಬ್ಯಾಟಿಂಗ್ನ ಪವರ್ ಪ್ಲೇ ಮತ್ತು ಮಿಡಲ್ ಓವರಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿ ಆಡೋದು. ಲಾಸ್ಟ್ ಓವರಲ್ಲಿ ಎಲ್ಲ ಟಗ ಅಂತ ಔಟ್ ಆಗ್ಬಿಟ್ರು. ಪವರ್ ಪ್ಲೇಯಲ್ಲಿ ಔಟ್ ಆದಂಗೆ ಮಿಡಲ್ ಓವರಲ್ಲಿ ಅಂತ ಹೇಳ್ಕೊಳ್ಳೋ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಏನು ಗುರು ಇವರು ಮಿಡಲ್ ಓವರಲ್ಲಿ ಚೆನ್ನಾಗಿ ಆಡಿದ್ರು ಹೊರತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 228ನ ಇಂಡಿಯಾದವರು ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ ಈಗ 228ನ ಚೇಸ್ ಮಾಡೋಕ್ಕೆ ಬಂದರು. ಇವ್ರು ಬೇಗನೆ ಆಲ್ಔಟ್ ಆಗಿಬಿಟ್ರು. ನಾನೇನು ಆಲ್ಔಟ್ ಆಗೋದಿಲ್ಲ ಅಂದ್ಕೊಂಡೆ. ಒಟ್ಟಿನಲ್ಲಿ 228ನ ಹೊಡೆದ್ರು, ಆಲ್ಔಟ್ ಆದರೂ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಒಂದೊಳ್ಳೆ ಪವರ್ ಪ್ಲೇ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ 11,000 ರನ್ನ ಕ್ಲಿಯರ್ ಮಾಡಿದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅವರೇ ಒಟ್ಟಿನಲ್ಲಿ ಬಂದವರೆಲ್ಲ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು. ಒಟ್ಟಿನಲ್ಲಿ ಮೇನು ಗುರು ಇಲ್ಲಿ ಶುಭ್ಮನ್ ಗಿಲ್ಗೆ ಕ್ರೆಡಿಟ್ ಕೊಡಬೇಕು. ಅವರು ಲಾಸ್ಟ್ವರೆಗೂ ಇದ್ದರು. ಒಟ್ಟಿನಲ್ಲಿ ಬಾಂಗ್ಲಾದೇಶವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅಂದರು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಬೇಗನೆ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಲ್ಲಿ ಬೇಗನೆ ವಿಕೆಟ್ ತೆಗೆದ್ರು. ನಾನೇನೋ ಒಂದು ಮಿಡಲ್ ಓವರ್ಗಳಲ್ಲಿ ಎಲ್ಲಿ ಶ್ರೇಯಸ್ ಅಯ್ಯರ್ ಔಟ್ ಆದರು ಮತ್ತು ಅಕ್ಷಯ್ ಪಟೇಲ್ ಬೇಗನೆ ಔಟ್ ಆಗ್ಬಿಟ್ರು. ಅವರು ಮೇನು ಬ್ಯಾಟ್ಸ್ಮನ್ನು ಇಂಡಿಯಾಗೆ ಚೆನ್ನಾಗಿ ಆಡ್ತಿದ್ರು. ಯೂರೇನ್ ಗುರು ಇವರಿಬ್ಬರು ಬೇಗನೆ ಔಟ್ ಆಗ್ಬಿಟ್ರು. ಎಲ್ಲಿ ಮ್ಯಾಚು ಇಂಡಿಯಾ ಕೈಲಿ ಇದ್ದಿದ್ದು ಬಾಂಗ್ಲಾದೇಶ್ಗೆ ಹೋಗ್ಬಿಡುತ್ತೆ ಅಂದ್ಕೊಂಡೆ ನಾನಂತೂ. ಒಟ್ಟಿನಲ್ಲಿ ಮೇನು ಇಲ್ಲಿ ಕ್ರೆಡಿಟ್ ಕೊಡಬೇಕು. ಕೂಲು ತಾಳ್ಮೆ ಆಟ ಆಡಿದ ಶುಭ್ಮನ್ ಗಿಲ್ಗೆ ಮೇನು 100 ರನ್ ಹೊಡೆದ್ರು, 2 ಸಿಕ್ಸು, 9 4 ಹೊಡೆದ್ರು. ಮೇನು ಇಲ್ಲಿ ರೋಹಿತ್ ಶರ್ಮಾಗೆ ಕ್ರೆಡಿಟ್ ಕೊಡಬೇಕು. ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು. ಅವರು ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಇಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಒಂಚೂರು ತಾಳ್ಮೆಯಿಂದ ಆಡಬೇಕಿತ್ತು. ಅವರು ಅಗ್ರೆಸಿವ್ ಇಂಟೆಂಟು ಮತ್ತು ಸ್ಪಿನ್ಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆದರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ, ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಅಷ್ಟೇ ಮೇನು ಕ್ಲಿಯರ್ ಮಾಡೋಕ್ಕಾಗಲಿ ಸಿಕ್ಕಾಪಟ್ಟೆ ಹೈಟ್ಗೆ ಹೋಯಿತು. ಅದೊಂದು ಮಿಸ್ಟೇಕು. ಮತ್ತು ಅಕ್ಷಯ್ ಪಟೇಲ್ ಅಷ್ಟೇ ಎಲ್ಲರೂ ಕ್ಲಿಯರ್ ಮಾಡೋಕ್ಕೆ ಹೋಗಿನೇ ಔಟ್ ಆದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಶುಭ್ಮನ್ ಗಿಲ್ ಆಗಲಿ, ರಾಹುಲ್ ಆಗಲಿ, ರೋಹಿತ್ ಶರ್ಮಾ ಆಗಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು. ಇವ್ರು 3 ಜನದಿಂದ ಮ್ಯಾಚ್ ಗೆದ್ದರು. ಒಟ್ಟಿನಲ್ಲಿ ಬೌಲಿಂಗು ಇಂಡಿಯಾ ಖಡಕ್ಕಾಗಿತ್ತು. ಮೊಹಮ್ಮದ್ ಶಮಿ ಆಗಲಿ, ಮೇನು ಇಲ್ಲಿ ಡೆಬ್ಯೂ ಆಯಿತು ಅನ್ಬೋದು. ಇಲ್ಲಿ ಹರ್ಷಿತ್ ರಾಣಾಗೆ
ಫಸ್ಟ್ ಮ್ಯಾಚಲ್ಲೇ ಚೆನ್ನಾಗಿ ಚಾಂಪಿಯನ್ ಟ್ರೋಫಿಲಿ 2 ವಿಕೆಟ್ನ ತೆಗೆದ್ರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ 2 ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಮೇನು ಇವ್ರು ಇಷ್ಟು ಜನ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಇಲ್ಲೇನಾದ್ರು ನಾನೆಲ್ಲ ಒಂದು ಟೈಮಲ್ಲಿ ಮ್ಯಾಚ್ ಇಂಡಿಯಾ ಗೆಲ್ಲೋದಿಲ್ವ ಏನು ಗುರು ಅಂದ್ಕೊಂಡೆ. ಒಟ್ಟಿನಲ್ಲಿ ಇಂಡಿಯಾ ಗೆದ್ದರು. 8 ವಿಕೆಟ್ಗಳ ಜಯ ಆಯಿತು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.